ನಮಸ್ಕಾರ. ಯಾರು? ಸರ್ ನಾವು ಕೃಷ್ಣಮೂರ್ತಿ ಅಂತ ಮಾತಾಡ್ತಿರೋದು ಕಾರ್ಖಾನೆಯಿಂದ. ಯಾವ ಕಾರ್ಖಾನೆ? ಇಲ್ಲಿ ಎಂಚಿನ್ ಕಾರ್ಖಾನೆ. ಏನು ಸ್ವಾಮಿ? ಎಲ್ಲಿದ್ದೀರಾ? ನಾವಿಲ್ಲಿ ಮಂಡಿಪೇಟೆ. ಯಾಕಪ್ಪ? ಇಲ್ಲೇ ಬಂದಿದ್ದು ಏನೋ ಅಲ್ಲಿ RTO ಆಫೀಸ್ದಾಗ ಹೋಗಿ ಒಂಚೂರು ಅದೇ ಇದು DL ಮಾಡಕ್ ಕೊಟ್ಟಿದ್ವಲ್ಲ. ಏನಿಲ್ಲ, ಹಾ ನಾವಿಲ್ಲೊಂದು ಫಂಕ್ಷನಿಗೆ ಬಂದಿದ್ದೀನಿ. ಹಾ ನಿನ್ನಿಂದ ಒಂದು ಸಹಾಯ ಆಗಬೇಕಾಯ್ತು ಅಷ್ಟೇನೆ. ಇಲ್ಲಿ ನಾನು ಒಳ್ಳೆ ಜುಬ್ಬ ಪೈಜಾಮ ಎಲ್ಲ ಕೋಟ್ ಗೀಟ್ ಎಲ್ಲ ಹಾಕೊಂಬಿಟ್ಟಿದ್ದೀನಿ. ಹಾ ಅದಕ್ಕೆ ನಿನ್ನಿಂದ ಒಂದು ಸಹಾಯ ಆಗಿದ್ರೆ ತುಂಬ ಉಪಕಾರ ಆಗೋದು ಕಣಣ್ಣ. ಏನ್ ಹೇಳಿ? ಏನಿಲ್ಲ, ಏನ್ ಊಟ ಕೊಡ್ಸ್ಬೇಕಾ ಅಥವಾ ಇನ್ನೇನು ಅಲ್ಲ ಏನಿಲ್ಲ, ಹಾ ಅರ್ಜೆಂಟ್ ಆಗ್ಬಿಡೈತೆ. ಹಾ ನನ್ನ ಬದಲು ಹೋಗಿ ಬಾತ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ನನ್ನ ಬದಲು ನೀನು ನಿಮ್ಮ ಹೋಗಿ ಹೇಳಂಗಂತಾನೆ. ಒಲ್ಲಮ್ಮ, ಒಂದೇ ಮನೆಗೆ ನೀವು 3 ಜನ ಲೋನ್ ತಗೊಂಡು ನಮ್ಮನ್ನ ಯಾಕ್ರಮ್ಮ ಇಷ್ಟ ಅನ್ಸಿದ್ದೀರಾ ನೀವು? ಅಯ್ಯ ಕಟ್ತೀವಿ ಸುಮ್ಮನಿರಿ ಸಾ. ಯಾವಾಗ ಕಟ್ತೀರಮ್ಮ? ನಮಗೂ ದುಡ್ಡು ಹೊಡೆದಿದ್ದು ನಾವು ಕಟ್ತೀನಿ. ದುಡ್ಡು ಅಲ್ಲಮ್ಮ, ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಮ್ಮ. ನಮಗೂ ಸಂಬಳಗಳು ಕೊಟ್ಟಿಲ್ಲ ಲಕ್ಷ್ಮಮ್ಮವ್ರೆ. ಯಾಕೆ ಕೊಡಲ್ಲ ಅವರು? ನನ್ಗೆ ಹೇಳಿ ಸಾ, ನಾನು ಕೊಡಿಸ್ತೀನಿ. ನಿಮ್ಗೆ ಲಕ್ಷ್ಮಮ್ಮವ್ರೆ, ನಿಜವಾಗ್ಲೂ ನೀವು ತಮಾಷೆ ಮಾಡ್ಕೊಂಬಿಡಿ. ನೋಡಿ, ಅಮೌಂಟ್ ಕೊಟ್ಟಿ ಅಮ್ಮ, ನೀವು ಅಮೌಂಟ್ ಕಟ್ಬಿಡಿ. ನೀವು ಕೊಟ್ಟಿರೋ ತಪ್ಪಿ ಒಂದು ದಿವಸದಲ್ಲಿ ನಾನು ಲೋನ್ ಮಾಡ್ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ತುಂಬಾ ಪ್ರೆಸರ್ ಆಗ್ತಿದ್ದಾರೆ ಅಮ್ಮವ್ರೆ. ಈಗ ನಿಮ್ಮ ಮಕ್ಕಳು ಎಲ್ಲಿದ್ದಾರಮ್ಮ? ಇಬ್ರು ಅವ್ರು ಎಲ್ಲಿದ್ದಾರಮ್ಮ? ಅಯ್ಯೋ ಯಾರು ಎಲ್ಲವರ ಸರ್ ನಂಗೆ ಗೊತ್ತಿಲ್ಲ. ಈಗ ನೀವು ಒಂದೇ ಮನೆಗೆ ಇದ್ರಲ್ಲಮ್ಮ, ಅವಾಗ ಏನ್ರಮ್ಮ ಈ ತರ ಮಾತಾಡ್ತೀರಾ ನೀವು? ಎಲ್ಲಾನು ಹೋಗ್ಲಿ ಬಿಡಿ ಸರ್, ನಾವು ಕಟ್ತೀನಿ. ನಾನು ಕಟ್ತೀನಿ ಸರ್. ನಿಮ್ಮ ಮಕ್ಳವ್ರಿಗೆ ಯಾರಮ್ಮ ಕಟ್ತಾರೆ? ನಾನು ಯಾಕೆ ಕಟ್ಲಿ ಸರ್? ಅವತ್ತು ಒಂದೇ ಮನೆ ಇದ್ರಲ್ಲ ತಾಯಿ. ಅಯ್ಯೋ ಎಲ್ಲವರ ಕಟ್ಟಿಸ್ಕೊ ಹೋಗ್ರಿ. ಅವ್ರು ಭಾಗ್ಯಮ್ಮವ್ರ ನಂಬರ್ ಕೊಡಿ ಒಂದು ಸ್ವಲ್ಪ. ಅಯ್ಯೋ ನನಗೆ ನಂಬರ್ ಹೇಳಕ್ಕೂ ನಾನೇನು ಓದಿಲ್ಲ. ನಿಮ್ಮ ಇವ್ರು ಇನ್ನೊಬ್ರು ಇದಾರಲ್ಲ, ಅವರು ದಪ್ಪಿದ್ರಲ್ಲ, ಅವ್ರ ನಿಮ್ಮ ಮಗಳು. ಅವ್ರನ್ನ ನಾನು ಎಲ್ಲಿ ಹುಡಿಕೊಂಡು ಹೋಗ್ಲಿ? ಅವ್ರು ಎಲ್ಲೆಲ್ಲಿ ಹೋಗ್ಯವ್ರ? ಒಂದಲ್ಲ, ಎಲ್ಲ ಇದು ಸಂಗುಡಿಂದ ನಿಮ್ಗೆ ಈಗ ಇದಾಗಿ ನೀವು ತುಂಬಾ ತೊಂದರೆ ಅನುಭವಿಸ್ತೀರಾ. ಹೇಳಿದೀನಿ ಕೇಳಿ. ನೀವು ಈ ತರ ಆಯ್ತು ಹಾಕಿಬಿಡಿ ಸರ್. ಏನ್ ಹಾಕ್ಬಿಡಿ ಸರ್? ಕೇಸ್ ಹಾಕ್ಬಿಡಿ ಸರ್. ಅಮ್ಮ, ದುಡ್ಡು ಸಂಪಾದನೆ ಮಾಡ್ಬೋದು ಅಮ್ಮ ಲಕ್ಷ್ಮಮ್ಮವ್ರೆ. ಆಮೇಲೆ ಮರ್ಯಾದೆ ಸಂಪಾದನೆ ಮಾಡಕ್ಕಾಗಲ್ಲ ಊರಲ್ಲಿ. ಏನ್ ಮಾಡನಿ ಸರ್, ದುಡ್ಡು ಇಲ್ಲ. ಅಲ್ಲಮ್ಮ, ಎಂತೆಂಥವ್ರೆಲ್ಲ ಕಟ್ತಾ ಇದಾರೆ. ನಿಮ್ಗೆ ಏನ್ರಮ್ಮ ಆಗಿದೆ? ಕೈ ಕಾಲು ಎಲ್ಲ ಚೆನ್ನಾಗಿದೆ. ಎಂತೆಂಥವ್ರೆಲ್ಲ ಕಟ್ತಾ ಇದಾರಮ್ಮ ಕೆಲ್ಸಗಳ್ಗೆ ಹೋಗಿ. ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ, ನಿಮ್ಮ ಮಕ್ಳುಗಳು ಕೆಲ್ಸಕ್ಕೆ ಹೋಗ್ತಾರೆ, ನಿಮ್ಮ ಅಳಿಯಂದ್ರು ಕೆಲ್ಸಕ್ಕೆ ಹೋಗ್ತಾರೆ. ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂತೀರಾ. ಡಬಲ್ ಅಫ್ಟೇರ್ ಮನೆ ಯಾರು ತಂದ್ಕೊಡಲ್ಲ ಸರ್ ದುಡ್ಡ.